ಮಹಿಳೆಯ ಬೆತ್ತಲೆ ವಿಡಿಯೋ ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಂತೆ. ಕೇರಳಕ್ಕೆ ಕರೆಸಿಕೊಂಡು ಅಸಭ್ಯ ವರ್ತನೆಯನ್ನು ತೋರಿಸಿದ್ದಾರೆ. ಮಹಿಳೆಯನ್ನ ಕಾರಿನಲ್ಲಿ ಕರೆದೊಯ್ದು ಅತ್ಯಾಚಾರಕ್ಕೂ ಕೂಡ ಯತ್ನವನ್ನ ಮಾಡಿದ್ದಾರೆ. ಇಬ್ಬರ ಟಾರ್ಚರ್ಗೆ ಬೇಸತ್ತು ಬೆಳ್ಳಂದೂರು ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಅರ್ಚಕ ಅರುಣ್ನನ್ನ ಬಂಧಿಸಿದ್ದಾರೆ. ಮುಖ್ಯ ಅರ್ಚಕ ಉನ್ನಿ ದಾಮೋದರನ್ ಪರಾರಿಯಾಗಿದ್ದಾರೆ. ಏನೋ ಪಾಪ ಮಾಟ ಮಂತ್ರ ಆಗಿದೆ ಅಂತ ಹೇಳ್ಬಿಟ್ಟು ಅದರ ನಿವಾರಣೆ ಮಾಡಿ ಅಂತ ಹೇಳ್ಬಿಟ್ಟು ಕೇರಳ ಅದಕ್ಕೆ ಫೇಮಸ್ಸು. ಮಾಟ ಮಂತ್ರ ಆಗಿದ್ದಿದ್ರೆ ಅದರ ನಿವಾರಣೆಯನ್ನು ಮಾಡೋಕ್ಕೋಸ್ಕರ ಪಾಪ ಅಲ್ಲಿಗೆ ಸಂತ್ರಸ್ತೆ ಹೋಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ಮಾಟ ಮಂತ್ರ ಆಗ್ಬಿಟ್ಟಿದೆ, ನಮಗೆ ನಿವಾರಣೆ ಮಾಡಿ, ಕಷ್ಟ ಆಗ್ತಿದೆ ಅಂತೇಳಿ ನಂಬಿಕೆ ರೀ ಅವೆಲ್ಲವೂ ಕೂಡ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಹಾಗೆ ಒದ್ದು ಕರ್ಕೊಂಡು ಬಂದ್ರೆ ಇಲ್ಲ ಹಾಗೆ ಸಾಫ್ಟಾಗಿ ಕರ್ಕೊಂಡು ಬಂದಿದ್ದಾರೆ ಅವ್ರನ್ನ? ಒದ್ದು ಕರ್ಕೊಂಡು ಬರಬೇಕಾಗಿತ್ತು. ಅರುಣ್, ಖಂಡಿತ. ಯಾಕೆಂದ್ರೆ ಆ ಸ್ಟೋರಿಯನ್ನ ಕೇಳಿದ್ರೆ ಎಲ್ಲರ ಮನಸ್ಥಿತಿಗಳು ಕೂಡ ಆ ರೀತಿಯ ಭಾವನೆಯನ್ನ ವ್ಯಕ್ತಪಡಿಸುವಂಥದ್ದು. ಯಾಕಂದ್ರೆ ಅಷ್ಟು ಕೋಪವನ್ನ ಬರ್ಸುತ್ತೆ. ಯಾಕಂದ್ರೆ ಒಂದು ನಂಬಿಕೆಯ ವಿಚಾರ, ಆ ನಂಬಿಕೆಯನ್ನು ಇಟ್ಕೊಂಡು ಒಂದೊಂದು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ತನ್ನ ವಿರುದ್ಧ ಆಗಿರುವಂತ ಒಂದಷ್ಟು ಸಮಸ್ಯೆಗಳೇನಿರುತ್ತೆ ಆ ಸಮಸ್ಯೆಗಳನ್ನ ಪರಿಹಾರವನ್ನ ಮಾಡ್ಕೊಳ್ಳೋಕೆ ಅಂತ ಹೋಗುವಂಥದ್ದು. ಅಂದ್ರೆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ವ್ಯಕ್ತಿಗಳೇ ಸಮಸ್ಯೆಯನ್ನ ಸೃಷ್ಟಿಯನ್ನ ಮಾಡಿರುವಂತ ಘಟನೆ ನಡೆದಿದೆ ಇಲ್ಲಿ. ಯಾಕಂದ್ರೆ ತ್ರಿಶೂರ್ನ ದೇವಸ್ಥಾನಕ್ಕೆ ಆ ಮಹಿಳೆ ಹೋಗ್ತಾಳೆ. ಮಹಿಳೆ ಹೋಗಿ ಒಂದು ನನಗೆ ಸಮಸ್ಯೆ ಆಗಿದೆ, ಸಮಸ್ಯೆ ಆಗಿರುವಂತದನ್ನ ಪರಿಹಾರ ಮಾಡ್ಕೊಡಿ ಅಂತ ಹೇಳಿ ಹೇಳಿರ್ತಾರೆ. ಆ ಪರಿಹಾರ ಮಾಡ್ಕೊಳ್ಳೋ ನೆಪದಲ್ಲಿ ಆಕೆ ನಂಬರ್ ಅನ್ನು ಕೂಡ ಏನೋ ಪಡ್ಕೊಂಡಿರ್ತಾರೆ. ಮಕ್ಕಳನ್ನ ಅಂದ್ರೆ ನಂಬರ್ ಅನ್ನ ಪಡ್ಕೊಂಡ ಬಳಿಕ ಆಕೆಯನ್ನ ಪದೇ ಪದೇ ಫೋನನ್ನು ಮಾಡುವಂಥದ್ದು. ಫೋನನ್ನು ಮಾಡಿ ಬೆತ್ತಲಾಗಿ ಒಂದು ವಿಡಿಯೋ ಕಾಲನ್ನು ಮಾಡು ಅಂತ ಹೇಳಿ ಒಂದು ಒತ್ತಾಯವನ್ನು ಹೇರ್ತಾರೆ. ಆಕೆ ಯಾವಾಗ ಅದಕ್ಕೆ ಒಪ್ಪೋದಿಲ್ಲ. ಆಗ ನಿನ್ನ ಇಬ್ಬರ ಮಕ್ಕಳನ್ನು ಕೂಡ ನಾನು ಮಾಟ ಮಂತ್ರದ ಮೂಲಕ ಹತ್ಯೆಯನ್ನ ಮಾಡ್ತೀನಿ, ಅಂದ್ರೆ ಅವರು ಸಾವು ಸಂಭವಿಸೋ ರೀತಿಯಲ್ಲಿ ಮಾಡ್ತೀನಿ ಅಂತೇಳಿ ಆಕೆಗೆ ಬೆದರಿಕೆಯನ್ನ ಮಾಡ್ತಾರೆ. ಯಾವಾಗ ಮಕ್ಕಳು ಕೂಡ ಈ ರೀತಿಯ ಸಂಕಷ್ಟಕ್ಕೆ ಸಿಲುಕ್ತಾರೆ ಅಂತೇಳಿ ಗೊತ್ತಾಗುತ್ತೆ, ಆ ಸಂದರ್ಭದಲ್ಲಿ ಅವರ ಒತ್ತಾಯಕ್ಕೆ ಆ ರೀತಿಯ ವಿಡಿಯೋ ಕಾಲನ್ನು, ಅಂದ್ರೆ ಬೆತ್ತಲಾಗಿ ವಿಡಿಯೋ ಕಾಲನ್ನು ಮಾಡ್ತಾಳೆ. ವಿಡಿಯೋ ಕಾಲನ್ನು ಮಾಡಿದ ಸಂದರ್ಭದಲ್ಲಿ ಅದನ್ನ ರೆಕಾರ್ಡ್ ಅನ್ನ ಮಾಡಿಕೊಂಡು ಆಕೆಯನ್ನ ಬ್ಲಾಕ್ ಮೇಲ್ ಮಾಡುವಂಥದ್ದು, ಜೊತೆಗೆ ಅತ್ತೆ ಜೊತೆ ಲೈಂಗಿಕ ಸಂಪರ್ಕವನ್ನು ಹೊಂದೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಕೇರಳಕ್ಕೆ ಕರ್ಸ್ಕೊಂತಾರೆ. ಕೇರಳಕ್ಕೆ ಕರ್ಸ್ಕೊಂಡ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರಕ್ಕೆ ಯತ್ನ ಪಟ್ಟ ಬಳಿಕ ಆಕೆ ವಾಪಸ್ ಬೆಂಗಳೂರಿಗೆ ಬಂದು ಬೆಳ್ಳಂದೂರು ಪೊಲೀಸರಿಗೆ ಒಂದು ಪ್ರಕರಣವನ್ನ ಕೊಡ್ತಾಳೆ. ಪ್ರಕರಣ ಕೊಟ್ಟ ದಾಖಲು ಮಾಡ್ಕೊಂಡಂತ ಪೊಲೀಸರು ಈಗ ಒಬ್ಬ ಅರ್ಚಕನನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಜೊತೆಗೆ ಇನ್ನೊಬ್ಬ ಅರ್ಚಕ ಏನಿದ್ದ ಆತ ಎಸ್ಕೇಪ್ ಆಗಿದ್ದಾನೆ. ಆತನನ್ನು ಕೂಡ ಹುಡುಕಾಟ ಕೆಲಸವನ್ನ ಮಾಡ್ತಾರೆ. ಅರುಣ್, ನೀವು ಹೇಳ್ತಾ ಇದ್ರಿ ದೇವರ ಸನ್ನಿಧಿಯಲ್ಲಿ ನಿಂತ್ಕೊಂಡು ಯಾವ ರೀತಿಯಲ್ಲಿ ಈ ರೀತಿಯ ಯೋಚನೆಗಳನ್ನ ಮಾಡ್ತಾರೆ ಅಂತ ಹೇಳಿ ಅನ್ಸೋ. ಯಾಕೆಂದ್ರೆ ದೇವರ ಸನ್ನಿಧಿಯಲ್ಲಿ ಇಟ್ಕೊಂಡು ಇರ್ದೇ ಬಂಡವಾಳವನ್ನೇ ಮಾಡಿಕೊಂಡು ಈ ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡಿ, ಅಂದ್ರೆ ಈಕೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಕಂಪ್ಲೇಂಟ್ ಅನ್ನ ಕೊಟ್ಟಿರೋದ್ರಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನೊಂದಷ್ಟು ಜನರಿಗೆ ಈ ರೀತಿಯ ತೊಂದರೆಗಳನ್ನ ಮತ್ತು ಈ ರೀತಿಯ ಲೈಂಗಿಕ ದೌರ್ಜನ್ಯಗಳನ್ನ ಮಾಡಿರ್ತಾರೆ. ಅಂತವ್ರ ವಿರುದ್ಧ ಕೂಡ ಪ್ರಕರಣಗಳು ಕೂಡ ದಾಖಲಾಗಬೇಕಿರುವಂತದ್ದು. ಅದರ ಬಗ್ಗೆನೂ ಕೂಡ ಪೊಲೀಸರು ಮುಂದುವರಿದ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.